ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ನಾನಿವತ್ತು ಓರಿಯೋ ಕೇಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಬಂದಿದ್ದಾರಲ್ಲ ಛೋಟಾ ಚಾಂಪಿಯನ್ಸ್, ಅವ್ರಿಗೋಸ್ಕರ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ, ಬನ್ನಿ. ಈ 3 ಇಂಗ್ರೀಡಿಯೆಂಟ್ಸ್ ಸಾಕು: ಹಾಲು, ಬೇಕಿಂಗ್ ಸೋಡಾ, ಓರಿಯೋ ಬಿಸ್ಕೆಟ್ ಸಾಕು. ಇವಾಗ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದರಲ್ಲೆಲ್ಲ ಕ್ರೀಮ್ ತೆಗೆದು ಫಸ್ಟ್ ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಬನ್ನಿ. ಇದ್ರ ಜೊತೆನೆ ಹಾಕ್ಬೋದು, ಬಟ್ ಏನಂದರೆ ಇದು ನೀಟಾಗೆ ಪುಡಿ ಆಗಲ್ಲ, ಎಲ್ಲ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಫಸ್ಟು ತೆಗ್ದು ಆಮೇಲೆ ಲಾಸ್ಟಲ್ಲಿ ಇದನ್ನು ಗ್ರೈಂಡ್ ಮಾಡಾದಮೇಲೆ ಅದನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕಂದರೆ ತುಂಬ ಲಿಕ್ವಿಡ್ ಫಾರ್ಮಲ್ಲಿದೆ, ಅದು ಅಂಟ್ಕೊಂಡ್ಬಿಡುತ್ತೆ ಫುಲ್ಲು ಜಾರಿಗೆ. ನೀಟಾಗಿ ಬಿಸ್ಕೆಟು ಗ್ರೈಂಡ್ ಆಗಲ್ಲ, ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಇವೆರಡು ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ, ಯಾಕಂದರೆ ತುಂಬ ಸಪ್ಪೆ ಅನಿಸ್ತಿತ್ತು ಹೋದ್ಸಲ, ನಮಗೆ ಸಾಕಾಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಹಾಕ್ಕೊಳ್ಳೋಣ. ಇದಕ್ಕೆ ಶುಗರ್ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಥರ ಆಗಿದೆ, ಪೌಡರ್ ಥರ. ಸ್ವಲ್ಪ ಸಕ್ಕರೆ ಹಾಕಿರೋದಕ್ಕೆ ಹಿಂಗಾಗಿದೆ. ಇದಾಯಿತು. ಇದಕ್ಕೆ ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ, ಅದು ಹಿಂಗೆ ಊದ್ಕೊಬೇಕಲ್ವ, ಅದಕ್ಕೋಸ್ಕರ ಬೇಕಿಂಗ್ ಸೋಡಾ ಹಾಕಬೇಕು ಸ್ವಲ್ಪ. ಈಗ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಥರ ಪೇಸ್ಟ್ ಬಂದಿದೆ. ಇದನ್ನು ಇವಾಗ ನಾವು ಪ್ಯಾನಲ್ಲಿ ಹಾಕ್ಕೊಳ್ಳೋಣ. ಇವಾಗ ಆ ಪ್ಯಾನ್ ಶೇಪಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿ ಆ ಪ್ಯಾನ್ಗೆ ಹಾಕಿ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಅದೇ ಶೇಪಲ್ಲಿ ಕಟ್ ಮಾಡಬೇಕು. ಕಟ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ಆ ಶೇಪಲ್ಲಿ. ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಯಾಕಂದರೆ ಅಂಟ್ಕೊಳ್ಬಾರ್ದು ಅದು ಕೇಕೆಲ್ಲ ಅಂದ್ಬಿಟ್ಟು. ಇದಕ್ಕೆ ಬಟರ್ ಪೇಪರ್ ಮೇಲೆ ಆಯಿಲ್ ಹಾಕಿ ಆಮೇಲೆ ಪ್ಯಾನ್ಗೂ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಈಗ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಲಾಕ್ ಮಾಡಿ ಇವಾಗ ಸ್ವಲ್ಪ ಪ್ಯಾನ್ಗೂ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ನೀಟಾಗಿ ಕೇಕ್ನ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಎಲ್ಲ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಅದಕ್ಕೆಲ್ಲನೂ ಹಾಕ್ಕೊಳ್ಳೋಣ. ನೀಟಾಗಿ ಅದನ್ನೆಲ್ಲ ಪ್ಯಾನಿಗೆ ಹಾಕ್ಕೊಬೇಕು. ಏರಿರುತ್ತೆ ಅದರೊಳಗೆ, ಅದನ್ನು ರಿಲೀಸ್ ಮಾಡಬೇಕು. ಬಡ್ದು ನೀಟಾಗಿ ಆ ಶೇಪ್ ಬರಬೇಕು. ಇಷ್ಟ ಆಯಿತು. ನೆಕ್ಸ್ಟು ಗೋಡಂಬಿನ ಕುಟ್ಕೊಳ್ಳೋಣ. ಹಾಕಿದ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ, ಅದಕ್ಕೆ ನಾನು ಕುಟಾಣಿಗೆಲ್ಲ ಮಾಡ್ಕೊಳ್ತೀನಿ. ದಪ್ಪ ಇದ್ದರೆ ನಮ್ಮ ಮನೇಲಿ ಯಾರು ತಿನ್ನಲ್ಲ. ಅದನ್ನು ಸ್ವಲ್ಪ ಪೌಡರ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೇಲೆ
ಸಾಕು, ಇದೆ ಜಾಸ್ತಿ. ಈಗ ಸ್ವಲ್ಪ ಬಾದಾಮಿ. ತೋರಿಸ್ತೀನಿ ಆ ಥರ ಮಾಡಿದ್ವಿ. ಈ ಥರ ಆಗಿದೆ ಕೇಕ್. ಇವಾಗ ಇದನ್ನು ಹಿಂಗಿದೆ, ಇದನ್ನು ಓವನಲ್ಲಿ ಇಡೋಣ ಸ್ವಲ್ಪ ಹೊತ್ತು. ಅದು ಲೈಟ್ ಬೇರೆ ಇಟ್ಟಿದ್ದೀನಿ, ಅದು ಲೈಟ್ ಹೋಗ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ ನಿಮಗೆ ನಾನು ಇಟ್ಟಿರೋದು. ಇನ್ನು ಅದೆಷ್ಟು 5 ಮಿನಿಟ್ಸ್ ತೋರಿಸ್ತಾ ಇತ್ತು. ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. A few moments later. ಕೇಕ್ ನೋಡಿ, ಇಷ್ಟು ಕೇಕ್ ಆಗಿದೆ. ಅದನ್ನು ನೋಡೋಣ, ಇನ್ನೂ ಬೆಂದಿದೆಯಾ ಇಲ್ವಾ ಚೆಕ್ ಮಾಡಿ ನೋಡೋಣ. ಟೂತ್ ಪಿಕ್ ಇಟ್ಟು ಹೀಗಿದ್ರೆ ಬೆಂದಿದೆ ಅಂತ. ಅದರಲ್ಲಿ ಏನು ಒಂಚೂರು ಅಂಟ್ಕೊಬಾರ್ದು, ಆವಾಗ ಬೆಂದಿದೆ ಅಂತ. ಇದು 5 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಡಬೇಕು ನಾವು. ಕೂಲ್ ಆಗಲಿ, ಆಮೇಲೆ ಅದರಿಂದ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಕೇಕ್. ಎಷ್ಟು ನೀಟಾಗಿ ಬೇಕಾಗಿದೆ. ಒಂಚೂರು ಕ್ರ್ಯಾಕ್ ಆಗಿಬಿಟ್ಟಿದೆ ಅಷ್ಟೇ, ಅಲ್ಲ ಒಂಚೂರು ಏರ್ ಇದು ಮಾಡಿದ್ದೆ, ಹಂಗೂ ಸ್ವಲ್ಪ ಕ್ರ್ಯಾಕ್ ಆಯಿತು. ಬಟ್ ಶೇಪ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ನೋಡಿ. ಅದಿನ್ನೊಂದು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಅದನ್ನು ಕಟ್ ಮಾಡೋಣ. ಬನ್ನಿ ಕಟ್ ಮಾಡೋಣ. ಏನು ಸಕಲಾಗಿದೆ ಕೇಕ್, ಸಾಫ್ಟ್ ಆಗಿದೆ. ಎಲ್ಲರೂ ಬಂದ ಮೇಲೆ ಕಟ್ ಮಾಡೋಣ. ಇದನ್ನು ಹಾಗೆ ಇಟ್ಟಿರೋಣ. ಈಗ ಇದನ್ನ 1 hour later. ಮಾಡಿರೋ ಕೇಕು ಆಂಟಿ ನೀವೇ ತಗೊಳ್ಳಿ. ಏನಪ್ಪ ಇದು ಮನೇಲಿ ಮಾಡಿ ಹೋಮ್ ಮೇಡ್ ಕೇಕ್. ಟೇಸ್ಟ್ ಮಾಡಿ. ತಗೊಳ. ಚೆನ್ನಾಗಿದೆ. ಸ್ವೀಟ್ ಆಗೈತಾ ಇವಾಗ? ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಹೆಂಗಾಯ್ತು? ಶುಗರ್ ಪೇಷಂಟ್ ಅವ್ರಿಗೆ. ಆಂಟಿ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಇಡಪ್ಪ. ನಿಮಗೆ ತೋರಿಸಲ್ಲ ಕಟ್ ಮಾಡಿಬಿಟ್ಟು ಇವ್ರು ಆಲ್ರೆಡಿ ತಿಂತವ್ರು ನೋಡಿ. ಕೇಳಿ ಹೆಂಗೈತೆ ಬಬಿತಾ, ಮೇಘನಾ? ಚೆನ್ನಾಗೈತಾ? ಎಲ್ಲಿ ದೀಕ್ಷಿ? ಏಯ್ ಬಾರ ಈ ಕಡೆ, ಹೇಳು ಹೆಂಗೈತೆ? ತಿನ್ಕೊಬಿಟ್ಟ? ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಇವರು ಮಾಡೋವಾಗಿರಲಿಲ್ಲ, ನಮ್ಮ ಮಾಮ ಮನೆಗೆ ಹೊಂಟೋಗ್ಬಿಟ್ಟಿದ್ರು. ಇವಾಗ ಬಂದು ತಿಂತವ್ರೆ. One hour later. ಕರ್ಪೂರ, ಒಂದು ಪ್ಯಾಕೆಟ್ ಅಗರಬತ್ತಿ, ಮತ್ತೆ ಅರಿಶಿನ ಕುಂಕುಮ ಪ್ಯಾಕೆಟ್ 2 ರೂಪಾಯಿ. ಆಮೇಲೆ ಅಷ್ಟೇ ತಗೋಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಕಿಲ್ ದೇವ್ರು ಬಂದಿರೋ ಥರ ಆಡ್ತಾ ಇರೋದು. ಯಾವ ದೇವ್ರು ಹಿಂಗಂತದು? ಅಕ್ಷಿ ಅಂತ. ಒಂದು ಗೊಂಬೆ ತಗೋಬನ್ನಿ.
ಮುಂದಕ್ಕೆ ಕರ್ಕೊಂಬನ್ನಿ. ಯಾಕೆ ಭಯ ಪಡಕ್ಕೆ? ಕೂತ ದೇವ್ರ ಬಂದಿರೋರು ನಗ್ತಾರ? ನಿಂಬೆಹಣ್ಣು ಕೊಡಿ, ತಗೊಳ್ಳಿ. ನಿಂಬೆಹಣ್ಣು ಕೊಟ್ಟು ಸರಿ ಆಯ್ತು, ಸೋಮವಾರ ಬತ್ತಿ ಕೊಡುವ. ನಾಳೆ ಅಷ್ಟೇ 1000 ಆಯ್ತದೆ. ಹೌದಾ? ನಿಂಬೆಹಣ್ಣು ಜ್ಯೂಸ್ ಮಾಡ್ಬಿಟ್ಟು ಕುಡಿಸ್ಬೇಕಾ? ಅದಕ್ಕೆ ನಿಂಬೆಹಣ್ಣು ಹಾಕಿ ಸೋಡಾ ಹಾಕಿ ಬಿಸಿನೀರು ಹಾಕಿ ಕಾಯಿಸ್ಬಿಡಿ ಕುಡಿಸಿ. ದಿನ ಬೆಳಗ್ಗೆ ಆಳಟ್ಟೆಗೇನು ಸುಮ್ಮನೆ ಆಳೋಡೆ ಕುಡಿಬೇಕಂತೆ ಹೆಂಗೆ ಹೇಳ್ತಾನೆ ನೋಡು. ಶಾಸ್ತ್ರ ಹೇಳ್ತಾನಂತೆ ನಿಮ್ಮ ಹುಡುಗರಿಗೆಲ್ಲ ಶಾಸ್ತ್ರ ಹೇಳ್ತಾನಂತೆ ಇವನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ, ಅಲ್ಲಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.